Hello students, in the last class had been explained about the kingdom Monera and its classification. Last class alli kingdom Monera ಬಗ್ಗೆ ಡೀಟೇಲ್ ಆಗಿ ಅದರ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ಅವುಗಳ ಕ್ಲಾಸಿಫಿಕೇಷನನ್ನು ನೀಟಾಗಿ ತಿಳ್ಕೊಂಡಾಯಿತು. ಈ ಕ್ಲಾಸಲ್ಲಿ ನೆಕ್ಸ್ಟ್ ಕಿಂಗ್ಡಮನ್ನು ತಿಳ್ಕೊಳ್ಳೋಣ. The next kingdom is Kingdom Protista. ಪ್ರೊಟೆಸ್ಟಾ ಅದರ ಹೆಸರೇ ಹೇಳ್ತಿದೆ ಅಲ್ಲಿರುವಂತಹ ಜೀವಿಗಳು ಯಾವ ಥರದ್ದು ಅಂತ. ಪ್ರೋ ಅಂತಂದರೆ ಫಸ್ಟ್ ಅಂತ ಅರ್ಥ, ಟಿಸ್ಟಾ ಅಂತಂದರೆ ಕವರಿಂಗ್ ಅಥವಾ ವಾಲ್ ಅನ್ನೋ ಅರ್ಥ. ಮೊಟ್ಟ ಮೊದಲನೆಯ ಬಾರಿಗೆ ತನ್ನ ಜೆನೆಟಿಕ್ ಮೆಟೀರಿಯಲಿಗೆ ಒಂದು ಪದರವನ್ನು, ಒಂದು ಕವರಿಂಗನ್ನು ಮಾಡಿಕೊಂಡಂತಹ ಆರ್ಗ್ಯಾನಿಸಮ್ಸ್ ಎಲ್ಲವನ್ನು ನಾವು ಒಂದು ಗುಂಪಿಗೆ ಸೇರಿಸಿದ್ದೇವೆ. ಅದೆಲ್ಲ ಯಾವುದು ಅಂತಂದರೆ ದಟ್ ಈಸ್ ಪ್ರೊಟೆಸ್ಟಾ. ಇದಿಷ್ಟೇ ನಿಮ್ಗೆ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಕಿಂಗ್ಡಮ್ ಪ್ರೊಟೆಸ್ಟಾದಲ್ಲಿ ಯಾವ ಥರದ ಜೀವಿಗಳನ್ನು ನೋಡ್ತೀರಿ? ವಿಚ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಸೀನ್ ಇನ್ ಕಿಂಗ್ಡಮ್ ಪ್ರೊಟೆಸ್ಟಾ ಅಂತಂದರೆ ಈಸಿಯಾಗಿ ಹೇಳ್ತೀರಿ, ನೋ ಡೌಟ್ ಅಟ್ ಆಲ್ ವಿ ಸಿ ದ ಯೂಕ್ಯಾರಿಯಾಟಿಕ್ ಆರ್ಗ್ಯಾನಿಸಮ್ಸ್ ಅಂತ. ಹೌದಲ್ವೇ? ಎಸ್, ಮೊದಲನೇ ಪಾಯಿಂಟ್ ಅದು. ಕಿಂಗ್ಡಮ್ ಪ್ರೊಟೆಸ್ಟಾ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲಾರ್ ಯೂಕ್ಯಾರಿಯಾಟಿಕ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್. ಯಾಕೆ ಯೂಕ್ಯಾರಿಯಾಟಿಕ್ ಅಂತಂದ್ರೆ ಈಗಾಗಲೇ ಹೇಳಿದ್ದಾನೆ, ಮೊದಲನೇ ಬಾರಿಗೆ ತನ್ನ ಜೆನೆಟಿಕ್ ಮೆಟೀರಿಯಲ್ನ ಹೊರಭಾಗದಲ್ಲಿ ಒಂದು ಎನ್ವೆಲಪ್ಪನ್ನು ಮಾಡಿಕೊಂಡಂತಹ ಸೆಲ್ಗಳಾಗಿದ್ದಾವೆ. ಸೊ ಆದ್ದರಿಂದ ಮೊದಲು ಮಾಡಿಕೊಂಡಿದ್ದರಿಂದ ಅದಕ್ಕೆ ಪ್ರೊಟಿಸ್ಟಾ ಅಂತ ಕರೆದಿದ್ದಾಯ್ತು. ಈಗ ಸೊ ಆ ಪ್ರೊಟಿಸ್ಟಾದಲ್ಲಿ ನಾವು ಯಾವ ಥರದ ಸೆಲ್ ನೋಡ್ತೇವೆ ಅಂತಂದರೆ ಯೂಕ್ಯಾರಿಯಾಟಿಕ್ ಸೆಲ್ಲನ್ನು ನೋಡ್ತೇವೆ. ಯುನಿಸೆಲ್ಯುಲಾರೇ, ಬಟ್ ದ ಸೆಲ್ಸ್ ಆರ್ ಯೂಕ್ಯಾರಿಯಾಟಿಕ್ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್. ಸೊ ಅಲ್ಲಿಗೆ ಯೂಕ್ಯಾರಿಯಾಟಿಕ್ ಸೆಲ್ ಅಂದಾಕ್ಷಣ ನಮ್ಮ ಮನಸ್ಸಿಗೆ ಬರಬೇಕಾಗಿರೋದು ಎರಡು ವಿಚಾರ. ಅದು ಯಾವುದಪ್ಪ ಅಂತಂದರೆ ದ ನ್ಯೂಕ್ಲಿಯಸ್ ಈಸ್ ಪ್ರಾಮನೆಂಟ್, ಎದ್ದು ಕಾಣ್ತದೆ. ಕಾನ್ಸ್ಪೀಷಿಯಸ್ ಸೆಂಟ್ರಲ್ ನ್ಯೂಕ್ಲಿಯಸ್ ಎದ್ದು ಕಾಣುವಂಥದ್ದು. ಆ ಜೆನೆಟಿಕ್ ಮೆಟೀರಿಯಲ್ನ ಹೊರಭಾಗದಲ್ಲಿ ಒಂದು ನ್ಯೂಕ್ಲಿಯರ್ ಎನ್ವೆಲಪ್ ಇರುವಂಥ ಒಂದು ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಅನ್ನು ನೋಡ್ತೇವೆ. ಇನ್ ಅಡಿಷನ್ ಟು ದ್ಯಾಟ್ ಕಿಂಗ್ಡಮ್ ಪ್ರೊಟೆಸ್ಟಾದಲ್ಲಿ ಬರುವಂತಹ ಎಲ್ಲ ಜೀವಿಗಳಲ್ಲೂ ಯುನಿಸೆಲ್ಯುಲರ್ ಆಗಿರೋದ್ರಿಂದ ಎಲ್ಲ ಸೆಲ್ಗಳು ನಾವೇನು ನೋಡ್ತೇವೆ ಅಂದರೆ ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸ್ ಇಸ್ ಪ್ರೆಸೆಂಟ್. ನಮ್ಮ ಮೊನೇರಾದಲ್ಲಿ ಅದು ನೋಡಲಿಲ್ಲ. ಮೊನೇರಾದಲ್ಲಿ ಯಾಕೆ ನೋಡಲಿಲ್ಲ ಅಂತಂದ್ರೆ ಪ್ರೋಕ್ಯಾರಿಯಾಟಿಕ್ ಸೆಲ್ ಆಗಿತ್ತು. ಪ್ರೋಕ್ಯಾರಿಯಾಟಿಕ್ ಸೆಲ್ಲಿ ಏನೇನಿಲ್ಲ ಅಂತಂದರೆ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ಸು ಇಲ್ಲ, ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸು ಇಲ್ಲ. ಆದರೆ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಯಾವ ಥರ ಸೆಲ್ಗಳಾಗಿದ್ದಾವೆ ಅಂತಂದರೆ ಯೂಕ್ಯಾರಿಯಾಟಿಕ್ ಸೆಲ್ ಆಗಿರೋದ್ರಿಂದ ಇವೆಲ್ಲ ಎರಡೂ ಇದ್ದಾವೆ. ಅದು ಯಾವ್ಯಾವುದು ಅಂತಂದರೆ they contains the prominent nucleus, they also contains the membrane bound cell organelles. ಯಾವುದನ್ನು ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸ್ ಅಂತ ಕರಿಬೇಕು ಅಂತ ಈಗಾಗಲೇ ಹೇಳಿದ್ದಾನೆ. ದೋಸ್ ಸೆಲ್ ಆರ್ಗನಲ್ಸ್ ವಿಚ್ ಆರ್ ಬೌಂಡೆಡ್ ಬೈ ದ ಮೆಂಬ್ರೈನ್ಸ್, ಅವುಗಳೆಲ್ಲವನ್ನು ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸ್ ಅಂತ ಕರಿಬೇಕು. ಅದು ಯಾವ್ಯಾವುದು ಅಂತ ಹೇಳಿದ್ದಾನೆ. ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟು, ಎಂಡೋಪ್ಲಾಸಮ್ ರೆಟಿಕ್ಯುಲಮ್, ಗಾಲ್ಗಿ ಬಾಡೀಸ್, ಲೈಸೋಮ್ಸ್, ಇವೆಲ್ಲ ಮೆಂಬ್ರೈನ್ ಬೌಂಡ್ ಸೆಲ್ ಆರ್ಗನಲ್ಸ್ಗಳಾಗಿದ್ದಾವೆ. ಇವುಗಳನ್ನು ನಮ್ಮ ಈ ಪ್ರೊಟೆಸ್ಟಾದಲ್ಲಿ ಬರುವಂಥ ಆರ್ಗ್ಯಾನಿಸಮ್ಸ್ಗಳಲ್ಲಿ ಅದೆಲ್ಲವನ್ನು ನಾವು ನೋಡ್ತೇವೆ. ದೇ ಆರ್ ಪ್ರೈಮರಿಲಿ ಅಕ್ವಾಟಿಕ್. ಇವು ನೀರನ್ನು ಬಿಟ್ಟು ನೆಲಕ್ಕೆ ಬಂದೇ ಇಲ್ಲ. ಮೊನೇರಾದಲ್ಲೂ ಅಷ್ಟೇ, ನಮ್ಮ ಈ ಪ್ರೊಟೆಸ್ಟಾಗಿ ಬಂದರೂ ಅಷ್ಟೇ. ದೇ ಆರ್ ದ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್, ದೇ ಆರ್ ಪ್ರೈಮರಿಲಿ ಅಕ್ವಾಟಿಕ್. ಇದು ಅತ್ಯಂತ ಪ್ರಮುಖವಾದಂಥ ವಿಚಾರ ನೋಡಿ. They forms the link with plants, animals and fungi. ಅಂದ್ರೆ ಅರ್ಥ, these forms ಯಾವುದು protestas forms a connecting link with all the other kingdoms. ಹೌದಾ ಅಂದರೆ ಎಸ್. ಅದನ್ನು ನಾನು ಡೀಟೇಲ್ ಆಗಿ ಕ್ಲಾಸಿಫಿಕೇಶನ್ ಹೇಳಬೇಕಾದ್ರೆ ಹೇಳ್ತಾನೆ. ಹೌದು, ಇದು ಪ್ಲ್ಯಾಂಟ್ಸ್ ಹೆಂಗೆ ಲಿಂಕ್ ಆಯಿತು, ಅನಿಮಲ್ಸ್ಗೆ ಹೆಂಗೆ ಲಿಂಕ್ ಆಯಿತು, ಫಂಗಸ್ ಹೆಂಗೆ ಲಿಂಕ್ ಆಗುತ್ತೆ ಅಂತ ನಾನು ಇಲ್ಲಿ ಕ್ಲಾಸಿಫಿಕೇಶನ್ ಹೇಳಬೇಕಾದ್ರೆ ಹೇಳ್ತಾನೆ. They forms a connecting link between all the other kingdoms like kingdom Plantae, Animalia and Fungi. ಆದ್ದರಿಂದ ಏನಂತ ಕರಿಬೋದು ಅಪ್ಪ ಅಂದರೆ ಈ ಎಲ್ಲ ಕಿಂಗ್ಡಮ್ಸ್ಗಳಿಗೂ ಆನ್ಸಿಸ್ಟರ್ ಯಾವುದು ಅಂತಂದರೆ ಪ್ರೊಟೆಸ್ಟಾ ಅಂತ ಹೇಳಬಹುದು.
ರೈಟ್. ಈಗಾಗಲೇ ಈ ವಿಚಾರ ಹೇಳಿದ್ದಾನೆ. ಯಾವುದದು ಅಂತಂದರೆ ದೆ ಕಂಟೈನ್ಸ್ ದ ಪ್ರಾಮಿನೆಂಟ್ ನ್ಯೂಕ್ಲಿಯಸ್ ಮತ್ತು ಮೆಂಬ್ರೇನ್ ಬೌಂಡ್ ಸೆಲ್ ಆರ್ಗನಲ್ಸ್ ಇದೆ. ಅಲ್ಲಿ ಇನ್ನೊಂದು ಮಾತಿಲ್ಲ, ಯಾಕೆ ಇಟ್ ಈಸ್ ಅ ಯೂಕ್ಯಾರಿಯೋಟಿಕ್ ಸೆಲ್. ಆಮೇಲೆ ಅತ್ಯಂತ ಪ್ರಮುಖವಾದಂಥ ವಿಚಾರ ಏನಪ್ಪ ಇಲ್ಲಿ ಅಂತಂದರೆ ದ ಪ್ರೊಟಿಸ್ಟಾಸ್ ಮ್ಯಾಕ್ಸಿಮಮ್ ದ ಪ್ರೊಟಿಸ್ಟಾಸ್ ಆರ್ ಫ್ರೀ ಲಿವಿಂಗ್ ಅಥವಾ ದೇ ಮೈಟ್ ಬಿ ಕನೆಕ್ಟೆಡ್ ಟು ಎನಿ ಆಫ್ ದ ಸಬ್ಸ್ಟ್ರಾಟಮ್ ಇದ್ರೂ ಇರಬಹುದು. ಏನಾದರೆ ಮ್ಯಾಕ್ಸಿಮಮ್ ದೇ ಆರ್ ಫ್ರೀ ಲಿವಿಂಗ್. ಆಮೇಲೆ ದೇ ಕಂಟೈನ್ಸ್ ದ ಲೋಕೋಮೋಟರಿ ಆರ್ಗನ್ಸ್ ಲೈಕ್ ಸೀಲಿಯಾ, ಫ್ಲಾಜಿಲಾ ಆ್ಯಂಡ್ ಇನ್ ಸಮ್ ದ ಸೂಡೋಪೋಡಿಯಾ. ಅಂದರೆ ನಮ್ಮ ಪ್ರೊಟಿಸ್ಟಾದಲ್ಲಿ ಬರುವಂತಹ ಜೀವಿಗಳಲ್ಲಿ ನಾವು ಪ್ರಮುಖವಾಗಿ ಅವು ಸ್ವತಂತ್ರವಾಗಿ ಓಡಾಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಅಂತ ಆಯಿತು. ಸ್ವತಂತ್ರವಾಗಿ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಓಡಾಡಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಆರ್ಗನ್ ಬೇಕೇ ಬೇಕು. ಅದನ್ನು ಲೋಕೋಮೋಟ್ರಿ ಆರ್ಗನ್ಸ್ ಅಂತ ಕರಿತೇವೆ. ಆ ರೀತಿಯಾದಂಥ ಲೋಕೋಮೋಟ್ರಿ ಆರ್ಗನ್ಸ್ಗಳು ಯಾವುದೆಲ್ಲ ಹೊಂದಿರಬಹುದು ಈ ಪ್ರೊಟಿಸ್ಟಾಸ್ಗಳು ಅಂದರೆ 3 ಥರ ಇದ್ದಾವೆ. ಕೆಲವಲ್ಲಿ ಸೀಲಿಯಾ ಇರಬಹುದು, ಕೆಲವಲ್ಲಿ ಫ್ಲಾಜಿಲಾ ಇರಬಹುದು, ಇನ್ನು ಕೆಲವು ಸುಡೋಪೋಡಿಯಾಗಳನ್ನು ನೋಡಬಹುದು. ಸೊ ದೀಸ್ 3 ಆರ್ ದ ಲೋಕೋಮೋಟರಿ ಆರ್ಗನ್ಸ್ ದಟ್ ಆರ್ ಸೀನ್ ಇನ್ ದ ಆರ್ಗಾನಿಸಮ್ ದಟ್ ಕಮ್ಸ್ ಅಂಡರ್ ಪ್ರೊಟಿಸ್ಟಾಸ್. ದೇ ರೀಪ್ರೊಡ್ಯೂಸ್ ಬೈ ಬೋತ್ ದ ಮೆಥಡ್ಸ್. ಸ್ವಲ್ಪ ನೋಡಿ ಇಲ್ಲಿ ಅಡ್ವಾನ್ಸ್ ಆಗೋಯ್ತು. ಯಾವ್ಯಾವ ಮೆಥಡಾಲಜಿ ಅಂತಂದರೆ ಒನ್ ಈಸ್ ಎಸೆಕ್ಷುವಲ್ ಮೆಥಡ್ ಮತ್ತು ಇನ್ನೊಂದು ಸೆಕ್ಷುವಲ್ ಮೆಥಡ್. ಯಾವುದನ್ನು ಎಸೆಕ್ಷುವಲ್ ಮೆಥಡ್ ಅಂತ ಕರಿಬೇಕು ಈಗಾಗಲೇ ಗೊತ್ತಿದೆ ನಿಮಗೆ. ಎಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಂದರೆ ದ ರೀಪ್ರೊಡಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವಿತೌಟ್ ದ ಇನ್ವಾಲ್ವ್ಮೆಂಟ್ ಆಫ್ ಅದರ್ ಪಾರ್ಟ್ನರ್ ಆ್ಯಂಡ್ ವಿತೌಟ್ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅಲ್ವೇ. ಸೊ ಆ ರೀತಿಯಾದಂಥ ಎಸೆಕ್ಷುವಲ್ ರೀಪ್ರೊಡಕ್ಷನು ನಡೀತದೆ. ಯಾವ್ಯಾವ ಮೆಥಡಾಲಜಿ ಆಫ್ ಎಸೆಕ್ಷುವಲ್ ರೀಪ್ರೊಡಕ್ಷನ್ ನಡೀತದೆ ಅನ್ನೋದೇ ಆದರೆ ದೇ ರೀಪ್ರೊಡ್ಯೂಸ್ ಎಸೆಕ್ಷುವಲಿ ಬೈ ಫಿಷನ್ ಆ್ಯಂಡ್ ಬಡ್ಡಿಂಗ್. ಫಿಷನ್ ಮತ್ತು ಬಡ್ಡಿಂಗನ್ನು ಡೀಟೇಲ್ ಆಗಿ ನಾನು ಮೊದಲನೇ ಕ್ಲಾಸಲ್ಲೇ ತಿಳಿಸಿದ್ದೇನೆ. ಸೊ ಹಾಗಾದರೆ ದಿ ಪ್ರೊಟಿಸ್ಟಾಸ್ ರೀಪ್ರೊಡ್ಯೂಸ್ ಎಸೆಕ್ಷುವಲಿ ಬೈ ಫಿಷನ್ ಆ್ಯಂಡ್ ಬಡ್ಡಿಂಗ್. ಸೆಕ್ಷುವಲ್ ಮೆಥಡ್ ಮೊನೆರಾದಲ್ಲಿ ಬ್ಯಾಕ್ಟೀರಿಯಾಸನ್ನು ಹೇಳಬೇಕಾದ್ರೆ ಹೇಳಿದ್ದೇನೆ ವೆರಿ ಪ್ರಿಮಿಟಿವ್ ಟೈಪ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ಸೀನ್ ಇನ್ ಮೊನೆರಾ ಅಂತ. ಅದರಲ್ಲಿ 3 ಮೆಥಡ್ ಯಾವ್ದು ಅಂತಲೂ ಹೇಳಿದ್ದಾನೆ, ಕಾಂಜುಗೇಷನ್, ಟ್ರಾನ್ಸ್ಫಾರ್ಮೇಷನ್, ಟ್ರಾನ್ಸ್ಡಕ್ಷನ್ ಅಂತ. ಆದರೆ ಯಾವಾಗ ಪ್ರೊಟಿಸ್ಟಾದಲ್ಲಿ ಬರ್ತೀವೋ ಆವಾಗ ಪ್ರೊಟಿಸ್ಟಾದಲ್ಲಿ ಅಡ್ವಾನ್ಸ್ ಟೈಪ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ನೋಡ್ತಾ ಹೋಗ್ತವೆ. ಈ ಯಾವ ಥರದ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಪ್ಪ ಅಂತಂದರೆ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ by the fusion of motile gametes. ಇಲ್ಲಿ 2 motile gametes ಆಗಿರ್ತವೆ. ಸೊ sexual reproduction by the fusion of motile gametes to produce a diploid cell called zygote. ಅಲ್ಲಿಂದ ಇನ್ನೊಂದು ಜೀವಿ ನಿಮಗೆ ಗೊತ್ತೇ ಇದೆ, ಅದೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಸೊ ಅಲ್ಲಿಗೆ ನಾವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಟಿಸ್ಟಾಸ್ ತಿಳ್ಕೊಂಡಾಯಿತು. ಈಗ ಕ್ಲಾಸಿಫಿಕೇಶನ್ ಆಫ್ ಕಿಂಗ್ಡಮ್ ಪ್ರೊಟಿಸ್ಟಾ. ಕಿಂಗ್ಡಮ್ ಪ್ರೊಟಿಸ್ಟಾವನ್ನು ನಾವು 5 ಕ್ಲಾಸ್ಗಳಾಗಿ ವಿಂಗಡಣೆ ಮಾಡಿದ್ದೇವೆ. ಈ ಕ್ಲಾಸಿಫಿಕೇಶನ್ ಏನೇ ಮಾಡಿದರೂ ಯಾವುದಾದ್ರೂ ಒಂದು ಆಧಾರ ಇಟ್ಕೊಂಡು ಮಾಡ್ತೇವೆ. ಬೇಸ್ಡ್ ಆನ್ ಸರ್ಟನ್ ಕ್ರೈಟೀರಿಯಾಸ್ ಇರಲೇಬೇಕು. ನಾವು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ ಅಂತಂದರೆ ಯಾವುದಾದ್ರೂ ಆಧಾರವನ್ನು ಇಟ್ಕೊಂಡೇ ನಾವು ಮಾಡೋದು. ಹಾಗಾದರೆ ಈ ಕಿಂಗ್ಡಮ್ ಪ್ರೊಟಿಸ್ಟಾವನ್ನು ಕ್ಲಾಸಿಫೈ ಮಾಡಿದ್ದೀವಲ್ಲ, ಅಂದರೆ ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಹಲವು ಥರದ ಆರ್ಗ್ಯಾನಿಸಮ್ಸ್ಗಳು ಬರ್ತವೆ. ಅವುಗಳನ್ನು 5 ಭಾಗವಾಗಿ ವಿಂಗಡಣೆ ಮಾಡಿದ್ದೇವಲ್ಲ, ಆ 5 ಭಾಗವಾಗಿ ಕ್ಲಾಸಿಫೈ ಮಾಡಿದ್ದೇವಲ್ಲ, ಯಾವ ಕ್ರೈಟೀರಿಯನ್ ಇಟ್ಕೊಂಡು ವಿಂಗಡಣೆ ಮಾಡಿದ್ದೇವೆ ಅಂತಂದರೆ ಬೇಸ್ಡ್ ಆನ್ ಟ್ರೋಫಿಸಮ್. Based on trophism, the kingdom Protistas are broadly classified into 5 classes. ಹಾಗಾದರೆ ಅದು ಯಾವ್ಯಾವುದು ಅಂತ ಅಂದ್ಕೊಳ್ಳೋದಾದರೆ ಆ ಕ್ರೈಟೀರಿಯಾ ಯಾವುದು ಅಂತ ನೀವೇನಾದರೂ ಕೇಳೋದಾದರೆ ಆ ಕ್ರೈಟೀರಿಯಾ ಮತ್ಯಾವುದಲ್ಲ, ಬೇಸ್ಡ್ ಆನ್ ಟ್ರೋಫಿಸಮ್. ಟ್ರೋಫಿಸಮ್ ಅಂತಂದ್ರೆ ಈಗಾಗಲೇ ಹೇಳಿದ್ದಾನೆ ಮೋಡ್ ಆಫ್ ಒಬ್ಟೈನಿಂಗ್ ದ ಫುಡ್. ಆ ಜೀವಿಗಳು ಯಾವ ರೀತಿಯಾಗಿ ಆಹಾರವನ್ನು ಪಡ್ಕೊಳ್ತವೆ ಅನ್ನೋದನ್ನೇ ಆಧಾರವಾಗಿ ಇಟ್ಕೊಂಡು ನಾವೇನು ಮಾಡಿದ್ದೇವೆ, ಪ್ರೊಟಿಸ್ಟಾವನ್ನು ಕ್ಲಾಸಿಫೈ ಮಾಡಿದ್ದೇವೆ. ಹಾಗಾದರೆ ಆ ಟ್ರೋಫಿಸಮ್ ಆಧರಿಸಿ ಹೆಂಗೆಲ್ಲ ಕ್ಲಾಸಿಫೈ ಮಾಡಿದ್ದೇವೆ ನೋಡೋಣ ಬನ್ನಿ. ಈಗೇನಪ್ಪ ಅಂತಂದರೆ ಮೊದಲನೇದು, ಯಾವುದೆಲ್ಲ ಜೀವಿಗಳು
ಯಾವುದೆಲ್ಲ ಜೀವಿಗಳು ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನನ್ನು ಅಡಾಪ್ಟ್ ಮಾಡ್ಕೊಂಡಿದ್ವು. ಹೋಲೋಝೋಯಿಕ್ ಅಂತಂದರೆ ಒಂದು ಚಿಕ್ಕದಾದಂಥ ಆಹಾರದ ಕಣವನ್ನು ಹಾಗೆ ನುಂಗ್ಕೊಳ್ಳುವಂಥದ್ದು. ಸೊ ಆ ರೀತಿಯಾಗಿ ಆ ಚಿಕ್ಕ ಕಣವನ್ನು ನುಂಗ್ಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನು ಹೋಲೋಝೋಯಿಕ್ ಅಂತ ಕರಿತಾ ಹೋಗ್ತವೆ. ಪ್ರಾಣಿಗಳು ನುಂಗ್ಕೊಳ್ತಾವಲ್ಲ, ಅದೇ ರೀತಿಯಾಗಿ ನುಂಗ್ಕೊಳ್ತಾ ಇತ್ತು. ಸೊ ಆ ರೀತಿಯಾಗಿ ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನನ್ನು ಯಾವುದು ಅಡಾಪ್ಟ್ ಮಾಡಿಕೊಂಡಿತ್ತೋ ಅನಿಮಲ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ತೋರಿಸ್ತಾ ಇತ್ತು. ಸೆಲ್ ವಾಲ್ ಇಲ್ಲದೇ ಇರುವಂಥದ್ದು, ಸೆಲ್ ವಾಲ್ ಇಲ್ಲದೆ ಹೋಲೋಝೋಯಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನ ತೋರಿಸ್ತಾ ಇದ್ದು, ಅನಿಮಲ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ತೋರಿಸ್ತಾ ಇದ್ವು. ಅವೆಲ್ಲವನ್ನು ಒಂದು ಗುಂಪಿಗೆ ಸೇರಿಸಿದ್ದೇವೆ ನಾವು. ಅದು ಯಾವುದು ಅಂತಂದರೆ ದೇ ಆರ್ ಕಾಲ್ಡ್ ಆಸ್ ಪ್ರೋಟೋಜೋವಾನ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದನ್ನು ಅಮಿಬಾಯ್ಡ್ ಪ್ರೊಟಿಸ್ಟಾಸ್ ಅಂತ ಹೇಳಿದ್ದಾರೆ. ಅಮಿಬಾಯ್ಡ್ ಪ್ರೊಟಿಸ್ಟಾ ಅಂತಂದ್ರು ಒಂದೇ, ಪ್ರೋಟೋಜೋವನ್ಸ್ ಅಂತಂದ್ರು ಒಂದೇ. ಇದನ್ನು ನಾವು ಅನಿಮಲ್ ಕಿಂಗ್ಡಮಲ್ಲಿ ಅಧ್ಯಯನ ಮಾಡ್ತಿದ್ವಿ ಇಂದಿನ ಸಿಲೆಬಸ್ಗಳಲ್ಲಿ. ಈಗ ಇದನ್ನು ಪ್ರೊಟಿಸ್ಟಾದಲ್ಲಿ ಅಧ್ಯಯನ ಮಾಡ್ತೇವೆ. ಈ ಪ್ರೋಟೋಜೋವನ್ಸ್ ಇಂದಾಚೆಗೆ ಇವಾಲ್ವ್ ಆದಂಥದ್ದು ಅನಿಮಲ್ಸ್ ಅಂತ ಹೇಳ್ತೇವೆ. ರೈಟ್. ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಎರಡನೆಯ ಕ್ಲಾಸು ಮಿಕ್ಸೊಮೈಸಿಟ್ಸ್. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಸ್ಲೈಮ್ ಮೌಲ್ಡ್ಸ್. ಇದು ಯಾವುದನ್ನು ಆಧರಿಸಿ ಅಂತಂದರೆ ಯಾವುದೆಲ್ಲ ಪ್ರೊಟಿಸ್ಟಾಸ್ಗಳು ಸಂಪೂರ್ಣವಾಗಿ ಸ್ಯಾಪ್ರೋಫೈಟಿಕ್ ಆಗಿದ್ವು. ಸ್ಯಾಪ್ರೋಫೈಟ್ಸ್ ಅಂದರೆ ಈಗಾಗಲೇ ಗೊತ್ತಿದೆ ನಿಮಗೆ. ದೋಸ್ ಆರ್ಗಾನಿಸಮ್ಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಸಬ್ಸ್ಟೆನ್ಸ್. ಹೌದು ತಾನೆ? ಅಂತಹ ಜೀವಿಗಳಿಂದ ಆಹಾರವನ್ನು ಡ್ರಾ ಮಾಡಿಕೊಂಡು ಫಂಗಸ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸನ್ನು ತೋರಿಸ್ತಾ ಇದ್ವು. ಯಾವ ಥರ? ಮೈಸೀಲಿಯಲ್ಲೋ ಪ್ಲ್ಯಾಂಟ್ ಬಾಡಿಯನ್ನು ಹೊಂದಿರುವಂಥದ್ದು, ಸಿನೋಸೈಟಿಕ್ ನೇಚರನ್ನು ತೋರಿಸ್ತಾ ಇರುವಂಥದ್ದು. ಯಾವುದನ್ನು ಸಿನೋಸೈಟಿಕ್ ಅಂತ ಕರೀತೇವೆ ಗೊತ್ತೇನು? ಸಿನೋಸೈಟಿಕ್ ಮೀನ್ಸ್ ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್ ಅಂತ ಅರ್ಥ. ಸೊ ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್ ಹೊಂದಿದ್ದು ಮೈಸೀಲಿಯಲ್ ಲೈಕ್ ಸ್ಟ್ರಕ್ಚರನ್ನು ಹೊಂದಿದ್ದಂತಹ ಪ್ರೊಟಿಸ್ಟಾಸ್ಗಳನ್ನು ಫಂಗಲ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ತೋರಿಸ್ತಾ ಇದ್ದಿದ್ದರಿಂದ ಅವುಗಳನ್ನು ಒಂದು ಗುಂಪಿಗೆ ಸೇರಿಸಿದ್ದೇವೆ. ಯಾವುದನ್ನು ಆಧಾರವಾಗಿ ಇಟ್ಕೊಂಡು? ಸ್ಯಾಪ್ರೋಫೈಟಿಕ್ ನೇಚರ್. ಎರಡನೇದು ಫಂಜೈ ಲೈಕ್ ಮೈಸೀಲಿಯಾವನ್ನು ಹೊಂದಿದ್ರಿಂದ ಆ ಒಂದು ಗುಂಪನ್ನು, ಆ ಒಂದು ಜೀವಿಗಳನ್ನು ಮಿಕ್ಸೊಮೈಸಿಟ್ಸ್ ಅಥವಾ ಸ್ಲೈಮೋಲ್ಡ್ಸ್ ಅಂತ ಕರೆದು ಸಪ್ರೇಟ್ ಗ್ರೂಪ್ ಆಗಿ ಇಟ್ಕೊಂಡಿದ್ದಾವೆ. ಇನ್ನು ಮೂರನೇದು ಯಾವುದು ನೋಡೋಣ. ಈ ಮೂರನೇದು ಮತ್ತು ನಾಲ್ಕನೇದು ಎರಡನ್ನು ಸೇರಿಸಿ ಹೇಳ್ತಾ ಬರ್ತಾನೆ. ಈ 3 ಮತ್ತು 4 ಯಾವುದಪ್ಪ ಅಂತಂದರೆ ಎರಡು ಫೋಟೋಸಿಂಥೆಟಿಕ್ಕು, ಪ್ಲ್ಯಾಂಟ್ ಲೈಕು. ಅರ್ಥವಾಯ್ತೆ? ಈ 3 ಮತ್ತು 4 ಯಾವುದಪ್ಪ ಅಂತಂದರೆ ಫೋಟೋಸಿಂಥೆಟಿಕ್ ಆ್ಯಂಡ್ ಪ್ಲ್ಯಾಂಟ್ ಲೈಕ್. ಮತ್ತು ಇವೆರಡನ್ನು ಬೇರೆ ಯಾಕೆ ಮಾಡಿದ್ದಾರೆ? ಎರಡು ಒಂದೇ ಇರ್ಬೋದಾಗಿತ್ತಲ್ಲ ಅನ್ನೋದ್ರೆ ಒಂದು ಚೂರು ಬದಲಾವಣೆಗಳಿದ್ದಾವೆ. ಆದ್ದರಿಂದ ಇವೆರಡನ್ನು ಬೇರೆ ಮಾಡಿದ್ದಾಯ್ತು ನಾವು. ಯಾವುದದು ಅಂತಂದರೆ ಒಂದರಲ್ಲಿ ಮೂರನೇದು ಯಾವುದು ಅಂದರೆ ಡಿನೋಫ್ಲಾಜಿಲೇಟ್ಸ್ ಅನ್ನುವಂಥದ್ದು. ನೋ ಡೌಟ್ ದೇ ಆರ್ ಪ್ಲ್ಯಾಂಟ್ ಲೈಕ್ ಫೋಟೋಸಿಂಥೆಟಿಕ್, ಬಟ್ they were having the motile structures like cilia and flagella, and majority of them were marine. ಅರ್ಥವಾಯ್ತೆ? ಯಾಕೆ ಇದನ್ನು ಸಪ್ರೇಟ್ ಮಾಡಿದ್ವಿ ಅಂತಂದರೆ ಫೋಟೋಸಿಂಥೆಟಿಕ್ ಆಗಿದ್ದರು, ಪ್ಲ್ಯಾಂಟ್ ಲೈಕ್ ಆಗಿದ್ದರು. ಇದು ಹೇಗಿತ್ತಪ್ಪ ಅಂತಂದರೆ ದೇ ವರ್ ಹ್ಯಾವಿಂಗ್ ದ ಮೊಟೈಲ್ ಸ್ಟ್ರಕ್ಚರ್ಸ್, ಅಂದರೆ ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಇದ್ವು. ಯಾವುದದು? ಸೀಲಿಯಾ ಮತ್ತು ಫ್ಲಾಜಿಲಾಗಳನ್ನು ಹೊಂದಿದ್ವು. ಇನ್ ಅಡಿಷನ್ ಟು ದ್ಯಾಟ್ ದ ಮೆಜಾರಿಟಿ ಆಫ್ ದೆಮ್ ವರ್ ಮೆರೈನ್. ಸೊ ಆದ್ದರಿಂದ ಅದನ್ನು ಒಂದು ಹಾಗೆ ಯಾವುದು ಫೋಟೋಸಿಂಥೆಟಿಕ್ ಆಗಿತ್ತು, ಪ್ಲ್ಯಾಂಟ್ ಲೈಕ್ ಆಗಿತ್ತು, ಮೊಟೈಲಿಟಿ ಇರುವುದಕ್ಕೆ ಫ್ಲಾಜಿಲಾ ಮತ್ತು ಸೀಲಿಯಾಗಳನ್ನು ಹೊಂದಿರಲಿಲ್ಲವೋ, ಸೈಟೋಪ್ಲಾಸ್ಮಿಕ್ ಸ್ಟ್ರೀಮಿಂಗ್ ಮೂಮೆಂಟನ್ನು ಮಾತ್ರ ತೋರಿಸ್ತಾ ಇತ್ತೋ, ಅಂಥ ಫ್ರೀ ಫ್ಲೋಟಿಂಗಿಂದ ಮಾತ್ರ ತೇಲಾಡ್ತಾ ಇತ್ತೋ ಅಂಥವುಗಳನ್ನು ನಾವು ಸಪ್ರೇಟ್ ಗ್ರೂಪಿಗೆ ಇಟ್ವಿ. ಅದನ್ನೆಲ್ಲವನ್ನ ಕ್ರೈಸೋಫೈಟಾ ಅಂತ ಕರೆದ್ವಿ. ಅರ್ಥವಾಯ್ತೆ? ಡಿನೋಫ್ಲಾಜಿಲೇಟ್ಸ್ ಅಂತ ಯಾಕೆ ಅಂತ ಹೇಳ್ತೇನೆ. ಕ್ರೈಸೋಫೈಟಾ ಗೊತ್ತಾಯ್ತಲ್ಲ? ದೀಸ್ ಟು ಆರ್ ದ ಫೋಟೋಸಿಂಥೆಟಿಕ್ ಪ್ಲ್ಯಾಂಟ್ ಲೈಕ್. ಡಿನೋಫ್ಲಾಜಿಲೇಟ್ಸ್ ಅಲ್ಲಿ ಏನಿತ್ತಪ್ಪ ಅಂತಂದ್ರೆ ಅದರ ಹೆಸರೇ ಹೇಳ್ತಾ ಇದೆ. ಅದರಲ್ಲಿ ಏನಿತ್ತು? ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಆದಂಥ ಸೀಲಿಯಾ ಮತ್ತು ಫ್ಲಾಜಿಲಾಗಳನ್ನು ಹೊಂದಿರ್ತವೆ ಅಂತ. ಡಿನೋಫ್ಲಾಜಿಲೇಟ್ಸ್ ಅಲ್ಲಿ
ಫ್ಲಾಜಿಲಾ ಇದೆ, ಪ್ರಮುಖವಾಗಿ ಫ್ಲಾಜಿಲಾ ಇದೆ. ಆ ಫ್ಲಾಜಿಲಾ ಹೆಂಗಿದೆ ಅಂತಂದರೆ ಅದರ ಹೆಸರೇ ಹೇಳ್ತಿದೆ, ಡೈನೋಫ್ಲಾಜಿಲೇಟ್ಸ್ ಅಂತಂದರೆ ಎರಡು ಮೂಲೆಗಳಿಗೆ ತಿರ್ಕೊಂಡಿರುವಂತಹ ಎರಡು ಫ್ಲಾಜಿಲಾ, ಒಂದು ಸ್ಟ್ರೈಟ್ ಇದ್ದರೆ ಒಂದು ಟ್ರಾನ್ಸ್ವರ್ಸೆಕ್ಷನ್ ಹಿಂಗೆ ಅಡ್ಡಡ್ಡ ಇರ್ತದೆ. ಸೊ ಈ ರೀತಿಯಾಗಿ ಒಂದು ಫ್ಲಾಜಿಲಾ ಮತ್ತೊಂದು ಫ್ಲಾಜಿಲಾಗಳು ರೈಟ್ ಆ್ಯಂಗಲಲ್ಲಿ ಆರಿಜಿನ್ ಆಗಿರೋದ್ರಿಂದ ಇವುಗಳನ್ನು ಡೈನೋಫ್ಲಾಜಿಲೇಟ್ಸ್ ಅಂತ ಕರೀತಾವೆ. ಅದು ಒಂದು ಗುಂಪಾಯಿತು. ಇನ್ನು ಫ್ಲಾಜಿಲಾಗಳೇ ಇಲ್ಲದೆ ಇರುವಂತಹದ್ದು, ಸೀಲಿಯಾಗಳೇ ಇಲ್ಲದೆ ಇರುವಂತಹದ್ದು, ಪ್ಲಾಂಟ್ ಲೈಕ್ ಫೋಟೋಸಿಂಥೆಟಿಕ್ ಆಗಿರುವಂತಹದ್ದು, ಫ್ರೀ ಫ್ಲೋಟಿಂಗ್ ಆಗಿರುವಂತಹದನ್ನ ಕ್ರೈಸೋಫೈಟಾಗಿ ಸೇರಿಸಿದ್ದಾವೆ. ಇವೆರಡರಿಂದ ಯಾವ ಬರ್ತದೆ ಅಂತಂದ್ರೆ ದೇ ಆರ್ ದ ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಫಾರ್ ಕಿಂಗ್ಡಮ್ ಪ್ಲಾಂಟಿಯಾ. ನೋಡಿ, ದಿಸ್ ಫಾರ್ಮ್ಸ್ ಎ ಕನೆಕ್ಟಿಂಗ್ ಲಿಂಕ್ ಟು ದ ಅನಿಮಲ್ಸ್. These forms the connecting link with the fungi. These two forms the connecting link with plants. ಅದೇ ಅಲ್ವೇ ಇಲ್ಲಿ ನಾನು ಹೇಳಿದ್ದು, ದಿ ಪ್ರೊಟೇಸ್ಟಾಸ್ ಫಾರ್ಮ್ಸ್ ಎ ಲಿಂಕ್ ವಿತ್ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಫಂಜೈ ಅಂತ. ಇನ್ನು ಉಳ್ಕೊಂಡಿದೆಯಲ್ಲ ಯೂಗ್ಲಿನೋಫೈಟಾ, ಅದು ಯಾವುದು ಅಂತ ನೀವು ಕೇಳಬಹುದೇನೋ. ಯೂಗ್ಲಿನೋಫೈಟಾವನ್ನು ಸಪ್ರೇಟಾಗಿ ಯಾಕೆ ಇಟ್ಟಿದ್ದಾರೆ ಸರ್ ಅಂತ ನೀವು ಕೇಳ್ಬೋದೇನೋ. ಇದು ಬೋತ್ ಹೋಲೋಝೋಯಿಕ್ ಮತ್ತು ಫೋಟೋಸಿಂಥೆಟಿಕ್ ಎರಡೂ ಇತ್ತು. ಪ್ರಾಣಿಗಳ ರೀತಿಯಾಗಿ ಚಿಕ್ಕ ಚಿಕ್ಕ ಆಹಾರದ ಕಣವನ್ನು ನುಂಗೋ ಸಾಮರ್ಥ್ಯವೂ ಇತ್ತು. ಬಿಸಿಲಿದ್ದಾಗ ತನ್ನದೇ ಆದಂಥ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ಗಳು ಏನಿದ್ದಾವೋ ಅವುಗಳನ್ನು ಬಳಸಿ ಆಹಾರವನ್ನು ತಯಾರು ಮಾಡಿಕೊಳ್ಳೋ ಸಾಮರ್ಥ್ಯವೂ ಇದ್ದಿದ್ದರಿಂದ ಇದೇನು ಪ್ಲಾಂಟ್ ಲೈಕು ಇದೆಯಲ್ಲ, ಅನಿಮಲ್ ಲೈಕು ಇದೆಯಲ್ಲ, ಇವೆರಡರ ಟ್ರಾನ್ಸಿಷನ್ ಇದಿರಬಹುದೇನೋ, ಇವೆರಡರ ಮಧ್ಯದಲ್ಲಿ ನಿಂತ್ಕೊಳ್ಳುತ್ತಲ್ಲ, ಇದು ಎವಲ್ಯೂಷನ್ ಆಗುವಂಥ ಸಂದರ್ಭದಲ್ಲಿ ಹೀಗೆ ಆಗಿರಬೇಕೇನೋ ಅಂತ ಹೇಳಿ ಇವೆರಡರ ನಡುವೆ ನಿಂತ್ಕೊಳ್ಳುವಂಥದ್ದನ್ನು ಸಪ್ರೇಟ್ ಗ್ರೂಪಿಗೆ ಸೇರಿಸ್ತೀವಿ. ಅದನ್ನು ಯೂಗ್ಲಿನೋಫೈಟಾ ಅಂತ ಕರೆದಿದ್ದೇವೆ. Uglinophyta forms a transition between plants and animals. The first class is the protozoans, which are also called as amoeboid protistas. ಈ ಕಿಂಗ್ಡಮ್ ಪ್ರೊಟೆಸ್ಟಾವನ್ನು ಟ್ರೋಫಿಸಮ್ ಆಧರಿಸಿ ಕ್ಲಾಸಿಫೈ ಮಾಡಿದ್ವಿ. 5 ಕ್ಲಾಸಸ್ಗಳಾಗಿ ವಿಂಗಡಣೆ ಮಾಡಿದ್ವಿ. ಅದನ್ನು ನಾನು ತಿಳಿಸಿದ್ದೇನೆ. ಅದರಲ್ಲಿ ಮೊದಲನೇ ಕ್ಲಾಸ್ ಯಾವುದು ಅಂತಂದರೆ protozoans. It is also called as amoeboid protistas. ನಾನು ಅದನ್ನು ಹೇಳಬೇಕಾದ್ರೆ ಹೇಳಿದೆ, ದೇ ಆರ್ ಕನ್ಸಿಡರ್ಡ್ ಆಸ್ ದ ಪ್ರಿಮಿಟಿವ್ ಅನಿಮಲ್ಸ್. ಯಾಕೆಂದರೆ ಅನಿಮಲ್ ಲೈಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಾಸ್ತಿ ತೋರಿಸ್ತಾ ಇದ್ದಿದ್ದರಿಂದ ಮತ್ತು ಇಲ್ಲಿಂದಾನೇ ಅನಿಮಲ್ ಇವಾಲ್ವ್ ಆದವು ಅನ್ನುವಂಥದ್ದು ಇದೆ. ಈ ಅಮಿಬಾಯ್ಡ್ ಪ್ರೊಟಿಸ್ಟಾಸ್ಗಳನ್ನು ನಾವಿಲ್ಲಿ 4 ಭಾಗವಾಗಿ ವಿಂಗಡಣೆ ಮಾಡಿದ್ದೇವೆ. ವಿ ಹ್ಯಾವ್ ಬೀನ್ ಕ್ಲಾಸಿಫೈಡ್ ದ ಅಮಿಬಾಯ್ಡ್ ಪ್ರೊಟಿಸ್ಟಾಸ್ ಇಂಟು 4 ಗ್ರೂಪ್ಸ್. ನಾವು ಬಯಾಲಜಿಯಲ್ಲಿ ಕ್ಲಾಸಿಫಿಕೇಷನ್ ಮಾಡಿದ್ದೇವೆ ಅಂತ ಅಂದ್ವಿ ಅಂತಂದರೆ ಯಾವುದಾದ್ರೂ ಒಂದು ಕ್ರೈಟೀರಿಯಾ ಇಟ್ಕೊಂಡೇ ಕ್ಲಾಸಿಫೈ ಮಾಡಿರ್ತೇವೆ. ಆ ಕ್ರೈಟೀರಿಯಾಗಳನ್ನ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಯಾಕೆಂದರೆ ಆ ಕ್ರೈಟೀರಿಯಾಸ್ ತಿಳ್ಕೊಂಡ್ವಿ ಅಂತಂದರೆ ಕ್ಲಾಸಿಫಿಕೇಷನ್ ನೆನಪಿಟ್ಕೊಳ್ಳೋದು ಬಹಳ ಈಸಿ, ಬಹಟ್ ಮಾಡಿದ್ರೆ ಆಗೋಲ್ಲ. ಸೊ ಹಾಗಾದ್ರೆ ನೋಡಿ, ಯಾವ ಕ್ರೈಟೀರಿಯಾವನ್ನು ಇಟ್ಕೊಂಡು ನಾವು ಅಮಿಬಾಯ್ಡ್ ಪ್ರೊಟೆಸ್ಟಾಸ್ಗಳನ್ನು ಕ್ಲಾಸಿಫೈ ಮಾಡಿದ್ದೇವೆ ಅಂತಂದರೆ ಬೇಸ್ಡ್ ಆನ್ ದೇರ್ ಲೋಕೋಮೋಟರಿ ಆರ್ಗನ್ಸ್. ಆ ಅಮಿಬಾಯ್ಡ್ ಪ್ರೊಟೆಸ್ಟಾಸ್ಗಳು ಯಾವುದರಿಂದ ಓಡಾಡ್ತಾ ಇದ್ವು ಅನ್ನೋದನ್ನು ಆಧರಿಸಿ ನಾವು 4 ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದೇವೆ. ಮೊದಲನೇದು ರೈಸೋಪೋಡಾ. ಯಾವುದೆಲ್ಲ ರೈಸೋಮ್ ಲೈಕ್ ಸ್ಟ್ರಕ್ಚರನ್ನು ದೇಹದಿಂದ ಹೊರಗೆ ಚಾಚಿ, ರೈಸೋಮ್ ಅಂತಂದರೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್, ಅದನ್ನು ನಾವು ಸೂಡೋಪೋಡಿಯಾ ಅಂತಲೂ ಕರಿತೇವೆ. ಯಾವುದೆಲ್ಲ ಪ್ರೊಟಿಸ್ಟಾಸ್ಗಳು ಅಥವಾ ಯಾವುದೆಲ್ಲ ಅಮಿಬಾಯ್ಡ್ ಪ್ರೊಟಿಸ್ಟಾಸ್ಗಳು ತಮ್ಮ ದೇಹದಿಂದ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಆದಂಥ ಸೂಡೋಪೋಡಿಯಾಗಳನ್ನು ಡೆವಲಪ್ ಮಾಡಿ ಓಡಾಡ್ತಾ ಇದ್ವೋ ಅವೆಲ್ಲವನ್ನು ಒಂದು ಗುಂಪಿಗೆ ಸೇರಿಸಿದ್ದಾವೆ. ಅದು ಯಾವುದು ಅಂತಂದರೆ ರೈಸೋಪೋಡಾ. ಇಟ್ ಈಸ್ ಆಲ್ಸೋ ಕಾಲ್ಡ್ ಎ ಸಾರ್ಕೋನಿಡಾ ಅಂತಲೂ ಕರಿತೇವೆ. ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಅಮೀಬಾ ಮತ್ತು ಎಂಟಮೀಬಾ ಇಸ್ಟೊಲೈಟಿಕಾ. ಸೊ ಈ ರೈಸೋಪೋಡಾ ಅಥವಾ ಸಾರ್ಕೋನಿಡಾದ ಕ್ಯಾರೆಕ್ಟರಿಸ್ಟಿಕ್ಸ್ಗಳು 1-2 ನಿಮ್ಮ ಸಿಲೆಬಸ್ಸಲ್ಲಿ ಇಟ್ಟಿದ್ದಾರಲ್ಲ, ತಿಳ್ಕೊಳ್ಳೋದೇ ಆದರೆ ಈ ರೈಸೋಪೋಡಾ ಅಥವಾ ಸಾರ್ಕೋನಿಡಾ ಅನ್ನುವಂಥದ್ದು ಕೆಲವು ಫ್ರೆಶ್ ವಾಟ್ರಲ್ಲಿ ನೋಡ್ತೇವೆ, ಇನ್ನು ಕೆಲವನ್ನು ನಾವು ಮೆರೈನ್ ವಾಟ್ರಲ್ಲಿ ನೋಡ್ತೇವೆ, ಮತ್ತು ಇನ್ನು ಕೆಲವು ಮಾಯಿಸ್ಟ್ ಸಾಯಿಲಲ್ಲಿರೋದನ್ನು ನಾವು ನೋಡ್ತೇವೆ.
ಆಮೇಲೆ ಈಗಾಗಲೇ ನಾನು ಹೇಳ್ದಂಗೆ ಕ್ರೈಟೀರಿಯಾನೇ ಇದಾಗಿರೋದ್ರಿಂದ ದೇ ಮೂವ್ ವಿತ್ ದ ಹೆಲ್ಪ್ ಆಫ್ ಸೂಡೋಪೋಡಿಯಾ. ಮೆರೈನ್ ಫಾರ್ಮ್ಸು ಮತ್ತು ಪ್ಯಾಥೋಜೆನಿಕ್ ಯಾವುದು, ಪ್ಯಾಥೋಜೆನ್ಸ್ ಯಾವುದು ಅಂತ ನಿಮಗೆ ಗೊತ್ತಿದೆ ಅಂತ ಕಾಣಿಸುತ್ತೆ, ಆದರೂ ನಾನು ಒಂದು ಬಾರಿ ಹೇಳ್ತೇನೆ. ಪ್ಯಾಥೋಜೆನ್ಸ್ ಅಂತಂದರೆ ಡಿಸೀಸ್ ಕಾಸಿಂಗ್ ಏಜೆಂಟ್ಸ್. ಯಾವುದೆಲ್ಲ ರೋಗಕಾರಕಗಳು ರೋಗವನ್ನು ಬರೆಸ್ತವೋ ಅವೆಲ್ಲವನ್ನು ನಾವು ಪ್ಯಾಥೋಜನ್ ಅಂತ ಕರಿತಾ ಹೋಗ್ತವೆ. ನಮ್ಮ ಈ ರೈಸೋಪೋಡಾದಲ್ಲಿ ಬರುವಂತಹ ಈ ಅಮಿಬಾಸ್ಗಳು ಕೆಲವು ನಮಗೆ ಕಾಯಿಲೆ ಬರೆಸ್ತವೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಎಂಟೆಮಿಬಾ ಹಿಸ್ಟೊಲೈಟಿಕಾ. ಇದು ಅಮಿಬಾಯ್ಸಿಸ್ ಅನ್ನುವಂಥ ಕಾಯಿಲೆ, ಕನ್ನಡದಲ್ಲಿ ಆಮಶಂಕೆ ಅಂತ ಕರೀತಾರೆ. ಆ ಕಾಯಿಲೆಯನ್ನು ಬರೆಸುವಂಥ ರೋಗಾಣು ಯಾವುದು ಅಂತಂದರೆ ಈ ಎಂಟೆಮಿಬಾ ಹಿಸ್ಟೊಲೈಟಿಕಾ. ಇದು ಯಾವ ಗುಂಪಿಗೆ ಬರುತ್ತೆ ಅಂತಂದರೆ ರೈಸೋಪೋಡಾಗೆ ಬರ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಮೆರೈನ್ ಫಾರ್ಮ್ಸು, ಸಮುದ್ರದ ನೀರಿನಲ್ಲಿ ವಾಸ ಮಾಡುವಂಥವು ಮತ್ತು ಕಾಯಿಲೆ ಬರೆಸುವಂಥವು ಪ್ಯಾಥೋಜೆನಿಕ್ ಆಗಿರುವಂಥವು ತಮ್ಮ ರಕ್ಷಣೆಗೆ ಆ ಒಂದು ಅಮಿಬಾಗಳ ರಕ್ಷಣೆಗೋಸ್ಕರ ತಮ್ಮ ಹೊರಭಾಗದಲ್ಲಿ ಏನನ್ನ ಹೊಂದಿದ್ದಾವೆ ಅಂತಂದರೆ ದೇ ಹ್ಯಾವ್ ಗಾಟ್ ದ ಶಿಲಿಕಾ ಸೆಲ್. ಒಂದು ಗಾಜಿನ ರೀತಿಯಾದಂತಹ ಒಂದು ಶೆಲ್ಲನ್ನು, ಒಂದು ಕವಚವನ್ನು ಹೊರಭಾಗದಲ್ಲಿ ಹೊಂದಿರ್ತವೆ. ಯಾಕೆ? ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ. ಎರಡನೇದು ಯಾವುದು ಅಂತಂದರೆ ದೋಸ್ ಪ್ರೋಟೋಜೋವನ್ಸ್ ವಿಚ್ ವರ್ ಮೂವಿಂಗ್ ವಿತ್ ದ ಹೆಲ್ಪ್ ಆಫ್ ಫ್ಲಾಜಿಲ್ಲಾ. ಯಾವುದನ್ನು ಫ್ಲಾಜಿಲ್ಲಾ ಅಂತ ಕರಿತೇವೆ ಅಂದರೆ ಎ ಲಾಂಗ್ ವಿಪ್ ಲೈಕ್ ಸ್ಟ್ರಕ್ಚರ್ ವಿಚ್ ಹೆಲ್ಪ್ಸ್ ಇನ್ ಮೂಮೆಂಟ್. ಉದ್ದನೆಯ ಚಾವಟಿ ಆಕಾರದಲ್ಲಿರುವಂಥ ಸ್ಟ್ರಕ್ಚರನ್ನು ನಾವು ಫ್ಲಾಜಿಲ್ಲಾ ಅಂತ ಕರಿತೇವೆ. ಯಾವುದೆಲ್ಲ ಪ್ರೋಟೋಜೋವನ್ಸ್ಗಳು ಆ ಫ್ಲಾಜಿಲಾದಿಂದ ಓಡಾಡ್ತಾ ಇದ್ವೋ ಅವೆಲ್ಲವನ್ನು ಒಂದು ಗುಂಪಿಗೆ ಸೇರಿಸಿದ್ದಾವೆ. ಅವೆಲ್ಲವನ್ನು ಫ್ಲಾಜಿಲೇಟೆಡ್ ಪ್ರೋಟೋಜೋವಾನ್ಸ್ ಅಂತ ಕರಿತಿದ್ದಾವೆ. ಆ ಫ್ಲಾಜಿಲೇಟೆಡ್ ಪ್ರೋಟೋಜೋವಾನ್ಸ್ಗೆ ಒಂದು ಎಕ್ಸಾಂಪಲ್ ಯಾವುದಪ್ಪ ಅಂದರೆ ಟ್ರಿಪ್ಯಾನೋಸೋಮಾ ಅನ್ನುವಂಥದ್ದು. ನೋಡಿ, ದೇ ಆರ್ ಐದರ್ ಫ್ರೀ ಲಿವಿಂಗ್, ಸ್ವತಂತ್ರವಾಗಿ ಓಡಾಡ್ಕೊಂಡಿರೋದಾಗಿರ್ಬೋದು, ಇನ್ನು ಕೆಲವು ಪ್ಯಾರಾಸೈಟ್ಸ್ಗಳಾಗಿರಬಹುದು. ರೈಟ್? ಯಾವುದನ್ನು ಪ್ಯಾರಾಸೈಟ್ಸ್ ಅಂತ ಕರಿಬೇಕು ನಿಮ್ಗೆ ಆಗಲೇ ಹೇಳಿದ್ದೇನೆ. ಮೇಜರ್ ಕ್ರೈಟೀರಿಯನೇ ಇದಲ್ವೇ, ದೇ ಹ್ಯಾವ್ ಫ್ಲಾಜಿಲ್ಲಾ, ಸಮ್ ಕಾಸಸ್ ಡಿಸೀಸ್, ಕೆಲವು ರೋಗ ಬರೆಸ್ತವೆ. ಅದು ಯಾವುದು ಪ್ಯಾರಾಸೈಟ್ಸ್ ಆಗಿತ್ತು ಅಂದರೆ ಕಾಯಿಲೆ ಬರೋದು ಗ್ಯಾರಂಟಿ ಅಂತಲೇ. ಸೊ ಸಮ್ ಕಾಸಸ್ ಡಿಸೀಸ್, ಆ ಕಾಯಿಲೆ ಯಾವುದಪ್ಪ ಅಂದರೆ ಸ್ಲೀಪಿಂಗ್ ಸಿಕ್ನೆಸ್, ಆ ಒಂದು ನಿದ್ದೆ ಬರೆಸುವಂತಹ ಕಾಯಿಲೆ ಬರೆಸೋರು ಯಾರು ಅಂತಂದರೆ ಈ ಟ್ರಿಪ್ಯಾನೋಸೋಮಾ ಅನ್ನುವಂಥದ್ದು. ಇನ್ನು ಮೂರನೇದಕ್ಕೆ ಬರ್ತಾನೆ. ಮೂರನೇದು ಯಾವುದು ಅಂತಂದರೆ ಯಾವುದೆಲ್ಲ ಅಮಿಬಾಯ್ಡ್ ಪ್ರೊಟಿಸ್ಟಾಸ್ಗಳು ಸೀಲಿಯಾದ ಮುಖಾಂತರವಾಗಿ ಓಡಾಡ್ತಾ ಇದ್ವು, ದೋಸ್ ಅಮಿಬಾಯ್ಡ್ ಪ್ರೊಟಿಸ್ಟಾಸ್ which were moving with the help of cilia, they have been grouped under the separate group. They are called as ciliated protozoans. ಯಾವುದೆಲ್ಲ ಸೀಲಿಯಾದಿಂದ ಓಡಾಡ್ತಾ ಇದ್ವೋ ಅವೆಲ್ಲವನ್ನು ನಾವೇನಂತ ಕರೆದಿದ್ದೇವೆ ಇಲ್ಲಿ? ಸೀಲಿಯೇಟೆಡ್ ಪ್ರೋಟೋಜೋವಾನ್ಸ್ ಅಂತ ಕರೆದಿದ್ದೇವೆ. ಎಕ್ಸಾಂಪಲ್ ಪ್ಯಾರಾಮೀಷಿಯಂ. ಯಾವುದನ್ನು ಸೀಲಿಯಾ ಅಂತ ಕರೀತೇವೆ ಅಂತಂದರೆ, ಸೀಲಿಯಾ ಅಂತಂದರೆ ಲ್ಯಾಟಿನಲ್ಲಿ ಐಲೇಷಸ್ ಅಂತ ಅರ್ಥ. ನಮ್ಮ ಕಣ್ಣಿನ ರೆಪ್ಪೆ ಏನಿದೆಯೋ ಅದೇ ರೀತಿಯಾದಂತಹ ಹೇರ್ಸ್ಗಳು, ಥೌಸಂಡ್ಸ್ ಆಫ್ ಐಲೇಷಸ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸೀಲಿಯಾ ಹ್ಯಾಸ್ ಬಿನ್ ಬಾರ್ನ್ ಆನ್ ದ ಸರ್ಫೇಸ್ ಆಫ್ ಎನ್ ಆರ್ಗ್ಯಾನಿಸಮ್ಸ್. ಅವುಗಳನ್ನು ನಾವು ಸೀಲಿಯೇಟೆಡ್ಗೆ ಸೇರಿಸಿದ್ದೇವೆ. ಸೀಲಿಯೇಟೆಡ್ ಪ್ರೋಟೋಜೋವನ್ಸ್ಗಳಲ್ಲಿ ಸಾವಿರಗಟ್ಟಲೆ ಸೀಲಿಯಾಗಳು ತಮ್ಮ ದೇಹದ ಹೊರಭಾಗದಲ್ಲಿ ನೋಡಿ ಅವುಗಳಿಂದ ಓಡಾಡ್ಕೊಂಡಿರುವಂಥದ್ದೇನಿದೆಯೋ ಅವೆಲ್ಲವನ್ನು ನಾವಿಲ್ಲಿ ಸೀಲಿಯೇಟೆಡ್ ಪ್ರೋಟೋಜೋವಾನ್ಸ್ಗೆ ಸೇರಿಸಿದ್ದೇವೆ. ಎಕ್ಸಾಂಪಲ್ ಯಾವುದು? ಪ್ಯಾರಾಮೀಷಿಯಂ. ಪ್ಯಾರಾಮೀಷಿಯಂ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಸ್ಲಿಪ್ಪರ್ ಶೇಪ್ಡ್ ಅನಿಮಾಲಿಕ್ಯುಲೆ. ನೀಟಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಯಾಕೆ ಇದನ್ನು ಸ್ಲಿಪ್ಪರ್ ಶೇಪ್ಡ್ ಅನಿಮಾಲಿಕ್ಯುಲೆ ಅಂತ ಕರಿತೇವೆ ಅಂದರೆ ಇದು ಸ್ಲಿಪ್ಪರ್ ಆಕಾರದಲ್ಲಿ ಇರೋದ್ರಿಂದ ಆ ರೀತಿಯಾಗಿ ಕರಿತಾ ಹೋಗ್ತವೆ. ಈ ಸೀಲಿಯೇಟೆಡ್ ಪ್ರೋಟೋಜೋವನ್ಸ್, ಇಲ್ಲಾಗಲೇ ನಾನು ಹೇಳಿರೋ ಹಾಗೆ ಸೀಲಿಯಾ ಇದೆ ಅಂತಂದ ಮೇಲೆ ನೋ ಡೌಟ್ ಅದು ಯಾವಾಗಲೂ ಅಕ್ವಾಟಿಕ್ಕೇ ಆಗಿರ್ತದೆ. ಸೀಲಿಯಾ ಇದೆ ಅಂತ ನಾನು ಮೊದಲೇ ಹೇಳಿಬಿಟ್ಟಿದ್ದಾನೆ. ಇನ್ನೊಂದು ಅತ್ಯಂತ ಪ್ರಮುಖವಾದಂಥದ್ದು, ದೇ ಹ್ಯಾವ್ ದ ಕ್ಯಾವಿಟಿ ಕಾಲ್ಡ್ ಗಲೆಟ್. ನೆನ್ಪಿಟ್ಕೊಳ್ಳಿ. ಇವುಗಳಲ್ಲಿ ಏನು ನೋಡ್ತೇವೆ ಅಂತಂದರೆ ಸೈಡ್ನಲ್ಲಿ ಒಂದು ಕ್ಯಾವಿಟಿಯನ್ನು ನೋಡ್ತೇವೆ. ಆ ಕ್ಯಾವಿಟಿ ಯಾವುದಪ್ಪ ಅಂದರೆ
ಗಲೆಟ್ ಅಂತ ಕರಿತಾ ಹೋಗ್ತವೆ. ಈ ಗಲೆಟ್ ಅನ್ನುವಂತಹ ಕ್ಯಾವಿಟಿ ಇಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಆ ಜಾಗದಿಂದಾನೇ, ಆ ಕ್ಯಾವಿಟಿಯಿಂದಾನೇ ಅದೊಂಥರ ಬಾಯಿ ರೀತಿಯ ಕೆಲಸ ಮಾಡುತ್ತೆ. ಅದರಿಂದಾನೇ ಅದು ವಾಟರ್ ಮತ್ತು ಫುಡ್ಡನ್ನು ಒಳಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಹೋಗ್ತದೆ. ಇದಿಷ್ಟು ಇವು ಮೂರು ಯಾವುದನ್ನು ಆಧರಿಸಿ ಅಂತಂದರೆ ಅವುಗಳ ಲೋಕೋಮೋಟ್ರಿ ಆರ್ಗನ್ಸನ್ನು ಆಧರಿಸಿ ಅಂತ ಹೇಳಿದನಲ್ಲ, ಇನ್ನು ನಾಲ್ಕನೇದಕ್ಕೂ ಅದೇ ವಿಚಾರ ಬರ್ತಾನೆ ಈಗ ನಾನು. ಸೊ ರೈಸೋಪೋಡ ಯಾವುದು ಅಂತ ಗೊತ್ತಾಯಿತು, ಫ್ಲಾಜಿಲೇಟ ಯಾವುದು ಅಂತ ಗೊತ್ತಾಯಿತು, ಸೀಲಿಯೇಟ ಯಾವುದು ಅಂತ ಗೊತ್ತಾಯಿತು. ನಾಲ್ಕನೇದು ಸ್ಪೋರೋಜುವಾನ್ಸ್. Those amoeboid protistas which were not having the locomotory organs. ಯಾವ್ಯಾವುದು ಇತ್ತು ಒಂದ್ರಲ್ಲಿ ಇರಲೇ ಇಲ್ಲ. ಆ ಇಲ್ಲದೇ ಇರುವಂತಹ ಪ್ರೊಟೋಜೋವನ್ಸ್ಗಳನ್ನು ಸಪ್ರೇಟ್ ಗುಂಪು ಮಾಡಿದ್ದೇವೆ. ಅದು ಯಾವುದು ಅಂತಂದರೆ ಸ್ಪೋರೋಜೋವನ್ಸ್. ಸ್ಪೋರೋಜೋವನ್ಸ್ ಆರ್ ದೋಸ್ ಅಮಿಬಾಯ್ಡ್ ಪ್ರೊಟಿಸ್ಟಾಸ್ ವಿಚ್ ಡಸ್ ನಾಟ್ ಗಾಟ್ ಎನಿ ಆಫ್ ದ ಲೋಕೋಮೋಟರಿ ಆರ್ಗನ್ಸ್. ಆದ್ದರಿಂದ ಸ್ವತಂತ್ರವಾಗಿ ಇದು ತನ್ನ ಇಚ್ಛೆ ಬಂದಂಗೆ ಓಡಾಡ್ಲಿಕ್ಕೆ ಆಗೋದೇ ಇಲ್ಲ ಯಾರಿಗೂ, ಸ್ಪೋರೋಜೋವನ್ಸ್. ಅದು ಒಂದು ಕ್ರೈಟೀರಿಯಾ. ಮತ್ತು ಇನ್ನೊಂದು ಬಹಳ ಪ್ರಮುಖವಾದಂಥ ಕ್ರೈಟೀರಿಯಾನ ಇಟ್ಕೊಂಡು ಇದನ್ನು ಸ್ಪೋರೋಜುವಾನ್ಸನ್ನು ಹೆಸರೇ ಹಂಗೆ ಕೊಟ್ಟಿದ್ದಾವೆ. ಅದು ಯಾವುದು ಅಂತ ಹೇಳ್ತೇನೆ ನೋಡಿ. ಇವುಗಳಲ್ಲಿ ಸಂಪೂರ್ಣವಾಗಿ ಪ್ಯಾರಾಸೈಟಿಕ್ಕೆ. ಯಾವುದನ್ನು ಪ್ಯಾರಾಸೈಟಿಕ್ ಅಂತ ನಿಮ್ಗೆ ಆಗಲೇ ಗೊತ್ತಿದೆ. ಸ್ಪೋರೋಜುವಾನ್ಸ್ ಆರ್ ಕಂಪ್ಲೀಟ್ಲಿ ದ ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಒಳ್ಳೇದು ಯಾವುದೂ ಇಲ್ಲ, ಎಲ್ಲೇ ಬರೀ ಕಾಯಿಲೆ ಬರೆಸುವಂಥದ್ದೇ, ಬೇರೆಯವರ ಮೇಲೆ ಡಿಪೆಂಡ್ ಆಗಿ ಆಹಾರವನ್ನು ಕಿತ್ಕೊಂಡು ತಿನ್ನುವಂತಹವೇ. ಕಂಪ್ಲೀಟ್ಲಿ ದೇ ಆರ್ ದ ಪ್ಯಾರಾಸೈಟಿಕ್ ಆರ್ಗ್ಯಾನಿಸಮ್ಸ್. ಆಮೇಲೆ ಸ್ಪೋರೋಜುವಾ ಅಂತ ಕರೀಲಿಕ್ಕೆ ಅತ್ಯಂತ ಪ್ರಮುಖವಾದಂಥ ಅಂಶ ಇಲ್ಲಿ ನೋಡಿ. ಇನ್ ದೇರ್ ಲೈಫ್ ಸೈಕಲ್ ದೇ ಹ್ಯಾವ್ ಗಾಟ್ ಅನ್ ಇನ್ಫೆಕ್ಷಿಯಸ್ ಸ್ಪೋರ್ ಲೈಕ್ ಸ್ಟೇಜ್ ಅನ್ನು ನೋಡ್ತವೆ. ಆ ರೀತಿಯಂಥ ಸ್ಪೋರ್ ಲೈಕ್ ಸ್ಟೇಜ್ ಇರೋದ್ರಿಂದಾನು ನಾವಿದನ್ನು ಸ್ಪೋರೋಜುವಾನ್ಸ್ ಅಂತ ಹೆಸರು ಕೊಟ್ಟಿದ್ದೇವೆ. ಸಪ್ರೇಟ್ ಆಗಿ ಒಂದು ಗ್ರೂಪನ್ನೇ ಮಾಡಿದ್ದೇವೆ. ರೈಟ್. ಎಕ್ಸಾಂಪಲ್ ಯಾವುದು ಅಂತಂದರೆ ಮಲೇರಿಯಾ ಕಾಯಿಲೆಯನ್ನು ಬರೆಸುವಂತಹ ಪ್ಲಾಸ್ಮೋಡಿಯಂ ಈಸ್ ಆನ್ ಎಕ್ಸಾಂಪಲ್ ಫಾರ್ ದ ಸ್ಪೋರೋಜುವಾನ್ಸ್. ಸುಮಾರಿದ್ದಾವೆ. ಬೆಬಿಸಿಯಾ ಬರೆಸುವಂಥದ್ದು, ಥೈಲೇರಿಯಾ, ಬೆಬಿಸಿಯಾ, ಇವೆಲ್ಲ ಯಾವುದಪ್ಪ ಅಂದರೆ ದೇ ಆಲ್ ಕಮ್ಸ್ ಅಂಡರ್ ದ ಸ್ಪೋರೋಜುವಾನ್ಸ್. ರೈಟ್. ಸೊ ಅಲ್ಲಿಗೆ ನಾವು ಈ ಕ್ಲಾಸಲ್ಲಿ ಏನನ್ನು ತಿಳ್ಕೊಂಡಿದ್ದೇವೆ ಅಂತಂದರೆ, ಈ ಕ್ಲಾಸಲ್ಲಿ ನಾನು ನಿಮ್ಗೇನೆಲ್ಲ ತಿಳಿಸ್ಕೊಟ್ಟೆ ಅಂತಂದರೆ, ಮೊದಲು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಪ್ರೊಟಿಸ್ಟಾ ತಿಳಿಸ್ಕೊಟ್ಟೆ. ಅದಾದ ಮೇಲೆ ಕ್ಲಾಸಿಫಿಕೇಶನ್ ಆಫ್ ಪ್ರೊಟಿಸ್ಟಾಸ್, ಯಾವ ಕ್ರೈಟೀರಿಯಾ, ಬೇಸ್ಡ್ ಆನ್ ವಿಚ್ ಕ್ರೈಟೀರಿಯಾ ನೆನಪಲ್ಲಿಟ್ಕೊಳ್ಳಿ, ಬೇಸ್ಡ್ ಆನ್ ದ ಟ್ರೋಫಿಸಮ್ ನಾವು 5 ಗುಂಪುಗಳನ್ನಾಗಿ ಮಾಡಿದ್ದನ್ನು ತಿಳಿಸ್ಕೊಟ್ಟೆ. ಅದಾದ ಮೇಲೆ ಹೇಗೆ ಇವು ಇನ್ನಿತರ ಕಿಂಗ್ಡಮ್ಸ್ಗಳ ಜೊತೆ ಕನೆಕ್ಟಿಂಗ್ ಲಿಂಕ್ ಆಗಿ ಅನ್ನೋದನ್ನು ತಿಳಿಸ್ಕೊಟ್ಟೆ. ಅದಾದ ಮೇಲೆ ನಾನು ಮೊದಲನೆಯ ಕ್ಲಾಸ್ ಏನಿದೆಯೋ ಪ್ರೋಟೋಜುವಾನ್ಸ್ ಅಥವಾ ಅಮಿಬಾಯ್ಡ್ ಪ್ರೊಟಿಸ್ಟಾಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಅವುಗಳನ್ನು 4 ಗುಂಪುಗಳನ್ನಾಗಿ ಮಾಡಿದ್ವಿ. ಯಾವುದನ್ನು ಆಧರಿಸಿ? ಬೇಸ್ಡ್ ಆನ್ ಇಟ್ಸ್ ಮೊಟಿಲಿಟಿಯನ್ನು ಆಧರಿಸಿ ಅಥವಾ ಲೋಕೋಮೋಟರಿ ಆರ್ಗನ್ ಆಧರಿಸಿ. ಅದು ಯಾವ್ಯಾವುದು ಅಂತಂದರೆ, ಒಂದು ರೈಸೋಪೋಡ, ಫ್ಲಾಜಿಲೇಟ, ಸೀಲಿಯೇಟ. ಅದು ಯಾವುದು ಇಲ್ಲದೆ ಇರುವಂತಹದ್ದು ಸ್ಪೋರೋಜುವಾ.